ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೇನೆ. ಹಾಗೆ ರೇಖಾ ಮನೆ ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಪಲ್ಯವನ್ನು ಹೇಗೆ ಮಾಡಿದೆ ನಾನು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಈಸಿ ಆದ ರೆಸಿಪಿನೇ. ಇದ್ರ ಜೊತೆ ರೊಟ್ಟಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಅನ್ನದ ಜೊತೆ ಕೂಡ, ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ರಿಗೂ ಸಾಮಾನ್ಯವಾಗಿ ಈ ರೆಸಿಪಿ ಬಗ್ಗೆ ಗೊತ್ತಿರುತ್ತೆ. ಹಾಗೆ ಕೆಲವರು ಈ ಒಂದು ಹಾಗಲಕಾಯಿ ಪಲ್ಯ ಅಂದ್ರೆ ಮೂಗು ಮುರಿತಾರೆ. ಸೊ ಹಾಗಾಗಿ ನಾನು ಇವತ್ತು ಹೇಗೆ ಹಾಗಲಕಾಯಿ ಕಹಿ ಆಗದೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಾತ್ರೆಯ ನೀರಿಗೆ ಅಳುಪನ್ನ ಸೇರಿಸಿ ಈ ಒಂದು ಹಾಗಲಕಾಯಿನ ನೆನೆ ಹಾಕ್ಬಿಡಿ, ಕಹಿ ಆಗೋದಿಲ್ಲ. 10-15 ನಿಮಿಷ ಹಾಗೆ ಬಿಡಿ ಫ್ರೆಂಡ್ಸ್. ಸಾಮಗ್ರಿಗಳನ್ನ ನಾನು ಇಲ್ಲಿ ಬಳಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. 1.5 ಸ್ಪೂನ್ ಖಾರ, ಸ್ವಲ್ಪ ಅರಿಶಿಣ, ಎಣ್ಣೆ, ರುಚಿ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತೆ ಜೀರಿಗೆ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ. ನಿಂಬೆಹಣ್ಣಿನ ಗಾತ್ರದಷ್ಟು ಇಲ್ಲಿ ಹುಣಸೆ ಹಣ್ಣನ್ನು ತಗೊಳ್ಳಿ. ಹಾಗೆ ಅದೇ ಪ್ರಮಾಣದಲ್ಲಿ ಸ್ವಲ್ಪ ಬೆಲ್ಲವನ್ನು ಸಹ ಪುಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ತರ ಇಟ್ಕೊಂಡಿದ್ದೀನಿ ನಾನು. ಸಹ ಇದೇ ರೀತಿ ಅಡಿಗೆ ಮಾಡಬೇಕಾದ್ರೆ ಬೌಲಲ್ಲಿ ಹಾಕೊಂಡು ಇಟ್ಕೊಳ್ಳಿ, ಈಸಿ ಆಗುತ್ತೆ. 5-6 ಹಾಗಲಕಾಯಿನ ಎಳೆದಾಗಿರುವಂಥದ್ದು ತಗೊಂಡಿರೋದು. ಸೊ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ನಾವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿ ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ಇಲ್ಲಿ ಪ್ಯಾನ್ ಈಗ ಕಾದಿದೆ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ನೋಡಿ, ಸಾಸಿವೆ ಮತ್ತೆ ಜೀರಿಗೆ ಹಾಕೋಣ, ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕೋಣ. ಅಲ್ಲಿ ಮಾಡೋದ್ರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ. ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಾವು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಹಾಗೆ ಖಾರವನ್ನು ಹಾಕೊಳ್ಳೋಣ. ಇಲ್ಲಿ ನಿಮಗೆ ಬೇಕಾದರೆ ಇನ್ನೊಂದು ಚಮಚ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಅದು ಸಹ ಚೆನ್ನಾಗಿ ಕಲಿಸ್ಬೇಕು. ಹಾಗೆ 1 ಸ್ಪೂನಷ್ಟು ನಾವೀಗ ಉಪ್ಪನ್ನು ಹಾಕಿದ್ದೀವಿ. ಕಮ್ಮಿ ಬಿದ್ದರೆ ನಾವು ನಂತರದಲ್ಲಿ ಕೂಡ ಹಾಕ್ಕೋಬೋದು. ನೋಡಿ, ಇದನ್ನು ಕೂಡ ಚೆನ್ನಾಗಿ ಕಲಿಸ್ಬಿಡಿ. ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೆ ಪ್ರೀತಿಯಿಂದ ಮಾಡಿ ಫ್ರೆಂಡ್ಸ್. ಹಾಗಾಗಿ ಅಡುಗೆ ಇನ್ನಷ್ಟು ರುಚಿಯಾಗಿ ಬರುತ್ತೆ. ಅಡುಗೆ ಮಾಡಲೇಬೇಕಲ್ಲಪ್ಪ ಅಂತ ಬೇಜಾರಿಂದ ಮಾಡಬೇಡಿ, ಅಡುಗೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಪ್ರೀತಿಯಿಂದ ಕುಕ್ ಮಾಡಿ. ಈಗ ನಾವು 1 ಬೌಲಷ್ಟು ಹುಣಸೆ ರಸವನ್ನು ಇಲ್ಲಿ ಹಾಕಿದ್ದೀನಿ. ಇದೇ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಕುಟ್ಟಿರುವಂತಹ ನಮ್ಮ ಬೆಲ್ಲದ ಪೌಡರ್ ಇರುತ್ತವಲ್ಲ, ಅದನ್ನು ಹಾಕ್ಬಿಡಿ. ನಾನಿಲ್ಲಿ 1 ನಿಂಬೆಹಣ್ಣಷ್ಟು ಗಾತ್ರದಷ್ಟು ತಗೊಂಡಿದ್ದೀನಿ. ನೋಡಿ, ಬೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಇದು ಕೂಡ ಕೈ ಆಡಿಸಿ ಸ್ವಲ್ಪ ಚಮಚದಿಂದ. ನೋಡಿ, ಇದೇ ಬೌಲಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಡಿ. ಅದಕ್ಕೆ ಆ ಪಲ್ಯಗೆ ನೀರು ಸ್ವಲ್ಪ ಹಾಕಿಬಿಟ್ಟು ನಾವು ಒಂದು ವಿಚಲ್ ಅಥವಾ 2 ವಿಚಲ್ ಕೂಗಿಸಿದ್ರೆ ಸಾಕು ಫ್ರೆಂಡ್ಸ್. ನೋಡಿ, ನಿಮಗೆ ಕಾಯಿನ ಸ್ವಲ್ಪ ಬಲ್ತಿರೋ ಕಾಯಿಯನ್ನು ತಗೊಳ್ಬೇಡಿ. ಹಾಗಲಕಾಯಿ ಬಂದ್ಬಿಟ್ಟು ಎಳೆದಾಗಿರೋದಂಥದ್ದೇ ತಗೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಈ ವಿಡಿಯೋದಲ್ಲಿ ಯಾವುದೇ ಮಸಾಲೆಗಳನ್ನು ಆ್ಯಡ್ ಮಾಡ್ತಿಲ್ಲ ಫ್ರೆಂಡ್ಸ್. ಎಲ್ಲ ಮಸಾಲೆಗಳನ್ನೇ ನಾವು ಆ್ಯಡ್ ಮಾಡ್ತಾ ಇದ್ದರೆ ನಮ್ಮ ಜೀರ್ಣಾಂಗ ಕ್ರಿಯೆಗೆ ತೊಂದರೆ ಆಗುತ್ತೆ. ಹಾಗಾಗಿ ಸಿಂಪಲ್ ಆಗಿ ಮಾಡಿದ್ದೀನಿ. ನೀವು ಕೂಡ ಸಿಂಪಲ್ ಆಗಿ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ 2 ವಿಜಲ್ ಆಗಿದೆ. ಈಗ ಸ್ವಲ್ಪ ನೀರು ಮಿಕ್ಕಿರೋದಲ್ವಾ, ಈ ನೀರು ಮಿಕ್ಕಿರೋದನ್ನು ನಾವು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಂಡ್ಬಿಡಿ. ಅದು ಗ್ರೇವಿ ಥರ ಆಗಬೇಕು ಫ್ರೆಂಡ್ಸ್. ಹಾಗಾಗಿ ಫ್ರೆಂಡ್ಸ್, ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಆಗ್ತಾ ಇದೆ. ನೀವು ತಂಪು ಪಾನೀಯ ಅಥವಾ ಮಜ್ಜಿಗೆನ ನನ್ನ ಈ ಒಂದು ಚಾನಲಲ್ಲಿ ಹಾಕಿದ್ದೀನಿ. ಹಾಗೆ ಅದು ಸಹ ನೋಡಿಕೊಂಡು ನೀವು ಮನೆಯಲ್ಲಿ ಮಾಡಿಕೊಂಡು ಕುಡೀರಿ ಫ್ರೆಂಡ್ಸ್. ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತೀನಿ. ಈಗ ನಮಗೆ ಸದ್ಯಕ್ಕೆ ಸಿಲಿಂಡರ್ಗಳ ಕೊರತೆ ಇದೆ. ಜಾಸ್ತಿ ಡಬಲ್ ರೇಟಲ್ಲಿ ದುಡ್ಡು ಕೊಟ್ಟರು ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ಕಮ್ಮಿ ಇತ್ತು ಉಪ್ಪು ನಮಗೆ ಪಲ್ಯಗೆ, ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಸಹ ಇದೇ ಥರ ರುಚಿ ನೋಡಿಬಿಟ್ಟು ಕಮ್ಮಿ ಬಿದ್ದರೆ ಪಲ್ಯಗೆ ಉಪ್ಪನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ, ಮರಿಬೇಡಿ ಫ್ರೆಂಡ್ಸ್. ನಾವು ಪ್ಯಾನ್ ಅಥವಾ ಕುಕ್ಕರಲ್ಲಿ ಮಾಡೋದ್ರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ. ಹಾಗಾಗಿ ನೋಡಿ, ಪಾತ್ರೆಯಲ್ಲಿ ಮಾಡಿದ್ರೆ ಇದೇ ಟೈಮ್ ಭಾಳ ಹಿಡಿಯುತ್ತೆ ಫ್ರೆಂಡ್ಸ್. ಹಾಗಾಗಿ ಈಸಿಯಾಗಿ ಮಾಡಿ. ನಾಲಿಗೆಗೆ ಕಹಿಯಾದರೂ ಇದು ಉದರಕ್ಕೆ ಅಥವಾ ನಮ್ಮ ಹೊಟ್ಟೆಗೆ ತುಂಬ ಅತ್ಯುತ್ತಮವಾದ ಆಹಾರವಾಗಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಸಕ್ಕರೆ ಕಾಯಿಲೆ ಇರೋರು ಈ ಒಂದು ಹಾಗಲಕಾಯಿನ ತಿಂತಾ ಹೋದರೆ ಸಕ್ಕರೆ ಕಾಯಿಲೆ ಕೂಡ ನಿಯಂತ್ರಣದಲ್ಲಿ ಬರುತ್ತೆ. ಇನ್ನು ಹಲವು ವಿಧಾನದಲ್ಲಿ ಈ ಹಾಗಲಕಾಯಿ ಪಲ್ಯವನ್ನು ಅಥವಾ ರೋಸ್ಟನ್ನು ಅಥವಾ ನಾವು ಮಾಡ್ಬೋದು, ಅದನ್ನು ಸಹ ತೋರಿಸ್ತೀನಿ ಫ್ರೆಂಡ್ಸ್. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.